ದೂರವಿಲ್ಲ, ಬದಲಾಗಿ ನಮ್ಮ ಸಮಸ್ಯೆಗಳಿಲ್ಲ. ನಮ್ಮ ಸಮಸ್ಯೆಗಳು ದೂರವಿಲ್ಲ ಅಂತ ಪರಿಗಣಿಸಿದ್ದೀನಿ ನಾನು ಮಾತ್ರ. ಹಂಗಾಗಿ ಮೊದಲಿಗೆ ಅಧಿಕಾರಿಗಳು ಮಾತಾಡುವ ಮೊದಲೇ ನಾನು ಮಾತಾಡಿದ್ರೆ ಈ ಜಿಲ್ಲೆಯ ಅಲ್ಪ ಸ್ವಲ್ಪ ಸಮಸ್ಯೆಗಳು ನಾವು ಗಮನಿಸುತ್ತೆ ಅವ್ರು ಮಾತಾಡುವ ಸಂದರ್ಭದಲ್ಲಿ ಅದು ಉತ್ತರಿಸಬಹುದು ಅನ್ನೋ ಒಂದು ಕಾರಣಕ್ಕೆ ನಾನು ಪ್ರಾಸ್ತಾವಿಕ ಮಾತಾಡ್ತಾ ಇದ್ದೀನಿ ಅಷ್ಟೇ. ಘಟನೆ ಆಯಿತು. ಆ ಘಟನೆ ರಾಜ್ಯದ ರೈತ ಸಮೂಹದಲ್ಲಿ ಕೆಚ್ಚನ್ನು ಮೂಡಿಸಿತು. ಯಾವುದಾದ್ರೂ ಕ್ರಾಂತಿ ನಡೆದ್ರೇನೆ ಕೆಚ್ಚೆ ರೈತರಿಗೆ ಪ್ರತಿಯೊಂದು ವಿಚಾರದಷ್ಟೇ ಪ್ರತಿಯೊಬ್ಬರಿಗೂ ಅಷ್ಟೇ ಒಂದು ಕ್ರಾಂತಿ ಆಗಬೇಕಾದ್ರೆ ಏನಾದ್ರು ಪರಿಣಾಮಕಾರವಾದ ಕ್ರಾಂತಿ ನಡೆಯಬೇಕು, ಅವಾಗ ಬದಲಾವಣೆ ಸಾಧ್ಯ. ಆ ಒಂದು ಕಾರಣಕ್ಕಾಗಿ ಈ ರೈತ ಸಂಘ ಸ್ಥಾಪನೆ ಆಯಿತು ಅನ್ನೋ ಕಾರಣ ನಾನು ಬಹಳ ಚೆನ್ನಾಗಿ ಹೇಳಿದ್ರೆ ನಾನು ಆ ವಿಚಾರಕ್ಕೆ ಹೋಗೋದಿಲ್ಲ. ನಾನು ಈ ರೈತ ಸಂಘದ ಜಿಲ್ಲೆ ವಿಚಾರ ಮಾತ್ರ ಬರ್ತೇನೆ. ಯಾಕೆ ಬರ್ತೇನೆ ನಾವು ಮೊದಲು ಇವಾಗ ಈ ಏನೋ ರೈತ ಹುತಾತ್ಮ ದಿನಾಚರಣೆ ಮಾತಾಡ್ತೀವಿ. ಆಯ್ತು, ಹುತಾತ್ಮರಾದರು ಏನೋ ಈ ಕರ್ನಾಟಕದಲ್ಲಿ ಏನೋ ಒಂದು ಕ್ರಾಂತಿ ಮಾಡಬೇಕು, ರೈತ ಸಮೂಹದಲ್ಲಿ ರೈತ ಸಮುದಾಯದಲ್ಲಿ ಏನೋ ಒಂದು ಬದಲಾವಣೆ ತರಬೇಕು, ಸರ್ಕಾರ ಮಟ್ಟದಲ್ಲಿ ಈ ಕೃಷಿಕರನ್ನ ಈ ಕಷ್ಟಜೀವಿಗಳನ್ನ ಗುರುತಿಸ್ಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕೆ ಆ ಕ್ರಾಂತಿ ನಡೆದೋಯ್ತು, ಆ ಘಟನೆ ನಡೆದೋಯ್ತು. ಇವತ್ತು ನಾವು ಅದನ್ನ ಆ ಘಟನೆಯನ್ನ ರೋಮಾಂಚನಕಾರಿಯಾಗಿ ನೆನಪಿಸಿಕೊಂಡು ಜೊತೆಗೆ ಅದನ್ನೇ ಮಾತಾಡೋದು ಮುಖ್ಯ ಉದ್ದೇಶ ಅಲ್ಲ ನನ್ನ ಭಾವನೆ. ಜೊತೆಗೆ ಮುಂದೆ ಬರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಮಾತಾಡಬೇಕಾಗಿದೆ. ಯಾಕಂದ್ರೆ ಕೆಲವು ಸಂಘಟನೆಗಳು ನಾವನ್ನು ಸೇರಿಸ್ಕೊಂಡು ಬರೀ ಯಾರು ಏನನ್ನು ಸಾಧನೆ ಮಾಡಿದ್ರು ಅದನ್ನೇ ಮಾತಾಡ್ಕೊಳ್ಳೋದು ನಮ್ಮ ಕತೆ. ಅಂಬೇಡ್ಕರ್ ಸಾಹೇಬ್ ಹಂಗೆ ಮಾಡಿದ್ರು, ಅಂಬೇಡ್ಕರ್ ಸಾಹೇಬ್ ಹಿಂಗೆ ಮಾಡಿದ್ರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ರು. ಬಟ್ ಅವ್ರ ಮೂಲ ಉದ್ದೇಶ ಏನೋ ಇತ್ತು, ಈ ದೇಶ ನಿಮ್ಗೆ ಕಾಣಬೇಕಿತ್ತು. ಅವ್ರ ಕನಸು ಈ ದೇಶ ನಿಮ್ಗೆ ಆಗಬೇಕು, ಸಮಾಜ ನಿರ್ಮಾಣ ಮಾಡಬೇಕಂತ ಇತ್ತು ಅವ್ರ ಮನಸ್ಸಲ್ಲಿ. ನಾವು ಅದನ್ನು ಬರ್ತಿದ್ದೀವಿ. ಇದನ್ನು ಹೊರತು ಅಂಬೇಡ್ಕರ್ ಹೆಸರಲ್ಲಿ ನನ್ನ ಜೀವನ ನಡೀತಾ ಇದ್ದೇನೆ. ಅಂಬೇಡ್ಕರ್ ಹೋರಾಡಿಕೊಂಡು ಅಂಬೇಡ್ಕರ್ ಉದ್ದೇಶವನ್ನು ಮಾತಾಡ್ತಾ ಇಲ್ಲ. ಅಂಬೇಡ್ಕರ್ ಕಂಡಂತ ದೇಶವನ್ನು ನಾವು ಬೆಟ್ಟಕ್ಕೆ ಮುಂದೆ ಹೋಗ್ತಾ ಇಲ್ಲ. ಬರೀ ಅಂಬೇಡ್ಕರ್ ಸಾಹೇಬರ ಪಕ್ಕದಲ್ಲಿ ನಿಂತುಬಿಟ್ಟಿದ್ದೀವಿ ನಾವು, ಹಿಂದೆ ನಿಂತುಬಿಟ್ಟಿದ್ದೀವಿ ನಾವು. ಅಂಬೇಡ್ಕರ್ ಹೆಸರು ಜೀವನ ಮಾಡೋ ಮಟ್ಟಿಗೆ ಬಂದ್ಬಿಟ್ಟಿದ್ದೀವಿ. ಹಂಗೇನೆ ರೈತ ಸಂಘದಲ್ಲೂ ಸಹ ಯಾರು ಹುತಾತ್ಮರಾದರೋ ಈ ರೈತ ಸಮುದಾಯಕ್ಕೋಸ್ಕರ, ಈ ರೈತ ಸಮಾಜಕ್ಕೋಸ್ಕರ ಅವ್ರ ತೊಳಲಾಟ ಏನೋ ಇತ್ತು. ಈ ಸಮುದಾಯದಲ್ಲಿ, ಈ ಶ್ರಮಿಕರ ಸಮುದಾಯದಲ್ಲಿ ಏನೋ ಒಂದು ಬದಲಾವಣೆ ತರಬೇಕು, ಸರ್ಕಾರವನ್ನು ಈ ಕಡೆ ಗಮನ ಹರಿಸಬೇಕು, ನಾವು ಏನೋ ಬದಲಾವಣೆ ಆಗಬೇಕು ಅನ್ನೋ ಒಂದು ತೊಳಲಾಟ ಇತ್ತು. ಆ ಒಂದು ಮುಂಚೂಣಿಯ ಭಾಗವಾಗಿ ನಾವು ಅದನ್ನ ನಡೆಸ್ಕೊಂಡು ಹೋಗಬೇಕಾಗಿದೆ. ಮತ್ತು ಆ ಬದಲಾವಣೆಯನ್ನ ನಾವು ನಮ್ಮ ಕೈಲಾದ ಮಟ್ಟಿಗೆ ನಾವು ಸಾಧಿಸಬೇಕಾಗಿದೆ. ಅಂದ್ಬಿಟ್ಟು ಅವರ ಹೆಸರಿನಂತೆ ಯಾವಾಗ ಬದುಕೋದನ್ನ ವ್ಯರ್ಥ ಮಾಡ್ಕೊಳ್ಳೋದಂದ್ರೆ ಅವಾಗ ನಮ್ಮ ಕೃಷ್ಣನ್ ಬೈತಾರೆ ಹೇಳ್ತದೆ. ನಾನು ಅಪ್ಪ ನಮ್ಗೋಸ್ಕರ ಕಷ್ಟಪಟ್ಟಿರೋದ, ಇವಾಗ ಅಪ್ಪು ಮನುಷ್ಯನಿತ್ತು ಮಗ ಹಿಂಗೆ ಆಗ್ಬೇಕಿತ್ತು ಅಂತ. ನನ್ನ ಮಗ ಪ್ರಗತಿಗಳು ರೈತ ಆಗಬೇಕಾಯ್ತು, ನನ್ನ ಮಗ ಆತನಿಗೆ ಜಮೀನು ಒಳ್ಳೆಯದಾಗಬೇಕಿತ್ತು, ನನ್ನ ಮಗ ಒಳ್ಳೆ ಮನೆ ಕಟ್ಟಬೇಕಾಗಿತ್ತು, ನನ್ನ ಮಗ ಸಮಾಜದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಲಾಢ್ಯವಾಗಿ ಇತ್ತು.